ತಂದೆ ತಾಯಿ ಹೆಂಗೆ ಒಪ್ಕೊಂಡ್ರು ಅಂತ. ಯಾಕಂದರೆ ಇದು ಕಲಿಯೋ ಇಡೀ ವ್ಯವಸ್ಥೆನೇ ಬೇರೆ ಇದೆ ನಿಮ್ಮ ಕಲಿಕೆಯಲ್ಲಿ. ಹೌದು. ಅಂದರೆ ನೋ ಫಾರ್ಮಲ್ ಎಜುಕೇಷನ್, ನೋ ಟೆಕ್ಸ್ಟ್ ಬುಕ್ಸ್, ನೋ ಮಾರ್ಕ್ಸ್. ಒಂದು SSLC ಬರೋಕ್ಕೆ 2 ವರ್ಷದ ಮುಂಚೆ ಫಾರ್ಮಲ್ ಆಗ್ತೀವಿ. ಅಲ್ಲಿ ತನಕ ಒಂಥರ ಆಲ್ಟರ್ನೇಟಿವ್ ಅನ್ನಿ, ನಾನ್ ಫಾರ್ಮಲ್ ಅನ್ನಿ, ಅದೇ ಥರ ಇರ್ತೀವಿ. ಇದನ್ನು ಇವಾಗ ನಾವು ಒಂದು ಫ್ರೇಮ್ ವರ್ಕ್ ಕೊಡೋಣ ಅಂತ ನೋಡ್ತಾ ಇದ್ದೀವಿ ಸ್ಕೂಲ್ಗೆ. ಸೊ ಮಗು ಬರುತ್ತಲ್ಲ, ಅಸೆಸ್ ಮಾಡ್ತೀವಿ, ಅದ್ರ ಮೇಲೆ ತಗೋತೀವಿ. ಇನ್ನೂ ಒಂದು ಮಕ್ಕಳು ಬ್ರೈಟಾಗಿರ್ತಾರೆ, ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅಂಥವ್ರನ್ನ ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ಸರ್ಟಿಫಿಕೇಟ್ ತೊಗೋತಾ ಇದ್ವಿ. IQ 100, ಡಿಸ್ಲೆಕ್ಸಿಯಾ. ಅಂಥವ್ರಿಗೂ ನಾವು ಸ್ವಲ್ಪ ಕಲ್ತ್ಕೊಂಬಿಟ್ಟು ಹೇಗೆ ಹೇಳ್ಕೊಡ್ಬೇಕು ಅಂತ. ಸೊ ನಮಗೂ ಒಂದು ದೊಡ್ಡ ಕಲಿಕೆ ಇದು, ತುಂಬ ದೊಡ್ಡ ಕಲಿಕೆ. ಆಮೇಲೆ ಕಲಿಸ್ತಾ ನೀವು ಕಲಿತಾ ಹೋಗಬೇಕು, ಅವ್ರಿಗೆ ಹೆಂಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ.